ನಮಸ್ಕಾರ. ಇಂದು ನಾವು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಕುಂಸಿ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಇದು ಶಿವಮೊಗ್ಗ ತಾಲೂಕು ಜಿಲ್ಲೆ ತಂದಿರತಕ್ಕಂಥ ಕುಂಸಿ ಅಂತ ಗ್ರಾಮದಲ್ಲಿ ಹೊಸಕೋಟೆ ದುರ್ಗಾದೇವಿ ಅಂತ ಈ ದೇವಿಯನ್ನು ಭಾಳ ಹಳೆಯ ಕಾಲದಿರ್ತಕ್ಕಂಥ ದೇವಿ. ಈ ದೇವಿ ಸ್ವರೂಪ ಆಗಿರ್ತಕ್ಕಂಥ ದೇವಿ ಜಲದುರ್ಗಿ ಅಂತೇಳಿ ಬಾವಿಯಲ್ಲಿ ಬಂಡೆ ಕಲ್ಲಲ್ಲಿ ಒಡೆದು ಮೂಡಿರ್ತಕ್ಕಂಥ ದೇವಿ. ಕೆಳಗಡೆ ಇರ್ತಕ್ಕಂಥ ದೇವಿ ಒಳಮೂಡಿರ್ತಕ್ಕಂಥವಳು. ಮೇಲ್ಗಡೆ ದೇವಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ದೇವಿಯ ಆರಾಧನೆ, ಪಂಚಾಮೃತ ಅಭಿಷೇಕ, ವಸ್ತ್ರಾಭರಣ ಸಮೇತರಾಗಿ ದೇವಿಯನ್ನು ಆರಾಧನೆ ಮಾಡಿ ಬರುವಂಥ ಭಕ್ತರು ತುಂಬ ಶ್ರದ್ಧೆಯಿಂದ ದೇವಿಯಲ್ಲಿ ಏನೇ ಕಷ್ಟ ಸುಖ ಇದ್ದರೂ ಕೂಡ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವಿ ವರಪ್ರಸಾದವನ್ನು ಕೊಡ್ತಾರೆ. ನಮಗೆ ಶುಭವಾಗುತ್ತದೆ, ಒಳ್ಳೆತನದ್ದು ಅಂದರೆ ಬಲಗಡೆ ಭಾಗದಲ್ಲಿ ಕೊಡ್ತದೆ. ತೊಂದರೆ ಇದೆ ಮಕ್ಕಳ ಅಂತ ಭಾವನೆ ಇದ್ದರೆ ಎಡಭಾಗದಲ್ಲಿ ಕೊಟ್ಟು ಮತ್ತೆ ಪುನಃ ಅದನ್ನು ಪರಿಹಾರ ಮಾಡುವಂತ ಹೇಳಿದ್ರು ಕೂಡ ದೇವಿ ಬಲಗಡೆ ಪ್ರಸಾದ ಕೊಟ್ಟು 3 ವಾರ 5 ವಾರ 9 ವಾರ ದೇವಿಯಲ್ಲಿ ಬಂದು ನಡ್ಕೊಂಡು ಸ್ಥಾನದಲ್ಲಿ ದೇವಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿಸಿ ಸ್ಥಾನದಲ್ಲಿ ಬೇಡಿಕೊಂಡಾಗ ಆ ದೇವಿ ಅವಳಿಗೆ ಒಳ್ಳೆಯತನವನ್ನು ಕೊಟ್ಟು ಅವ್ರು ಏನು ಬೇಡಿರ್ತಾರೆ ಇಷ್ಟಾದ ನಡೆಸಿಕೊಡುವಂಥ ಶಕ್ತಿ ಭಾಳ ಅಖ್ಯಾತವಾಗಿರ್ತಕ್ಕಂಥ ಶಕ್ತಿ. ಶ್ರಾವಣ ಮಾಸದಲ್ಲೂ ಪ್ರತಿ ಶುಕ್ರವಾರ ಮಂಗಳವಾರ ಪ್ರತಿನಿತ್ಯವೂ ಕೂಡ ಆರಾಧನೆ ಇರ್ತದೆ. ಹಾಗೂ ದಸರಾದಲ್ಲಿ ಈ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ಅಂದರೆ ಶುದ್ಧವಾಗಿರ್ತಕ್ಕಂಥ ಪಾಡ್ಯದ ದಿವಸ ಸಮಸ್ತವಾಗಿರ್ತಕ್ಕಂಥ ದೇವಿಯ ಆರಾಧನೆ ಪಾಡ್ಯದಿಂದ 10 ದಿವಸವೂ ಕೂಡ ಪ್ರತಿನಿತ್ಯವೂ ಕೂಡ ಅಭಿಷೇಕ, ಪಂಚಾಮೃತ ಅಭಿಷೇಕ, ಒಂದೊಂದು ದಿನದಲ್ಲಿ ಒಂದೊಂದು ಅಲಂಕಾರವನ್ನು ಮಾಡಿ ದೇವಿಯನ್ನು ಆರಾಧನೆ ಮಾಡಿ ದೀಪವನ್ನು ಹಾಕ್ತೇವೆ. ಪಾಡ್ಯ ದಿನದಿಂದ ವಿಜಯದಶಮಿ ತನಕ ಕೂಡ ಇಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು.